ಸಲ್ಮಾನ್ ಹಿಂದೆ ಬಿದ್ದಿದೆ ಸ್ಯಾಂಡಲ್ವುಡ್. ಇಯಾಳೆ ಅರಿಯಮ್ಮು. ಕನ್ನಡದಲ್ಲಿ ಬರ್ತಿವೆ ಚಾರ್ಲಿ ಸ್ಟಾರ್ನ 4 ಸಿನಿಮಾಗಳು. ದುಲ್ಕರ್ ಸಲ್ಮಾನ್ ತುಂಬಾ ಕಡಿಮೆ ಟೈಮಲ್ಲಿ ಇಡೀ ಭಾರತೀಯ ಚಿತ್ರರಂಗವನ್ನ ಸೆಳೆದಿರುವಂತಹ ಮಲಯಾಳಂನ ಸಕ್ಸಸ್ಫುಲ್ ಹೀರೋ ಸೂಪರ್ ಸ್ಟಾರ್ ಮಮ್ಮೂಟಿಯವರ ಪುತ್ರ. ಹೀರೋಯಿಸಂ ಬಿಲ್ಡಪ್ ಬಿಟ್ಟು ನೈಜತೆಗೆ ಹತ್ತಿರವಿರುವಂತಹ ಕಥೆಗಳಿಗೆ ಒತ್ತು ಕೊಟ್ಟು ಸಿನಿಮಾ ಮಾಡ್ತಿರುವಂತಹ ಕಲಾವಿದ ದುಲ್ಕರ್ ಸಲ್ಮಾನ್. ಕಳೆದ 3-4 ವರ್ಷದಲ್ಲಿ ದುಲ್ಕರ್ ಸಾಲು ಸಾಲು ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಡುವುದರ ಮೂಲಕ ಇಡೀ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯ ಗಮನ ಸೆಳೆದಿದ್ದಾರೆ. ಅದರಂತೆ ಈಗ ಸ್ಯಾಂಡಲ್ವುಡ್ ದುಲ್ಕರ್ ಸಲ್ಮಾನ್ ಸಿನಿಮಾಗಳನ್ನ ರಿಮೇಕ್ ಮಾಡೋಕೆ ಮುಂದಾಗಿದೆ. ಈಗಾಗಲೇ ಸ್ಯಾಂಡಲ್ವುಡ್ ಅಂಗಳದಲ್ಲಿ ದುಲ್ಕರ್ ಅಭಿನಯದ 4 ಸೂಪರ್ ಹಿಟ್ ಮಲಯಾಳಂ ಸಿನಿಮಾಗಳು ರಿಮೇಕ್ ಆಗ್ತಿವೆ. ಉಸ್ತಾದ್ ಹೋಟೆಲ್ ರಿಮೇಕ್ ಗೌಡ್ರು ಹೋಟೆಲ್. ಉಸ್ತಾದ್ ಹೋಟೆಲ್ ದುಲ್ಕರ್ ಸಲ್ಮಾನ್ ಮತ್ತು ತಿಲಕನ್ ಮುಖ್ಯ ಭೂಮಿಕೆಯಲ್ಲಿದ್ದ ಸಿನಿಮಾ. 2012ರಲ್ಲಿ ತೆರೆಕಂಡಿದ್ದ ಈ ಸಿನಿಮಾ ಮಲಯಾಳಂ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಜನಪ್ರಿಯತೆ ಪಡೆದುಕೊಂಡ ಸಿನಿಮಾ ಎಂಬ ಖ್ಯಾತಿಗೆ ಪಾತ್ರವಾಗಿತ್ತು. ಅಷ್ಟು ದೊಡ್ಡ ಹಿಟ್ ಆಗಿತ್ತು. ಇದೇ ಸಿನಿಮಾ ಈಗ ಕನ್ನಡದಲ್ಲಿ ಗೌಡ್ರು ಹೋಟೆಲ್ ಅನ್ನೋ ಹೆಸರಿನಲ್ಲಿ ರಿಮೇಕ್ ಮಾಡ್ತಿದ್ದು ಈ ಚಿತ್ರಕ್ಕೆ ಪ್ರಕಾಶ್ ರೈ ಸಾಥ್ ಕೊಡ್ತಿದ್ದಾರೆ. ವಿಷ್ಣುವರ್ಧನ, ರಾಜರಾಜೇಂದ್ರ, ಚಾರುಲತಾ ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದ ನಿರ್ದೇಶಕ ಪಿ ಕುಮಾರ್ ಮತ್ತೊಂದು ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಈ ಚಿತ್ರದ ಮುಹೂರ್ತ ಇತ್ತೀಚೆಗಷ್ಟೇ ಅದ್ಧೂರಿಯಾಗಿ ನೆರವೇರಿತು. ಗೌಡ್ರು ಹೋಟೆಲ್ ಸಿನಿಮಾದ ಮೂಲಕ ರಚನ್ ಚಂದ್ರ ಅನ್ನೋ ನವ ಕಲಾವಿದ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು, ಚಿತ್ರದಲ್ಲಿ ತಿಲಕನ್ ಮಾಡಿದ್ದ ತಾತನ ಪಾತ್ರವನ್ನ ಕನ್ನಡದಲ್ಲಿ ಪ್ರಕಾಶ್ ರೈ ಮಾಡ್ತಿರುವುದು ವಿಶೇಷ. ಅಂದ್ಹಾಗೆ ಈ ಚಿತ್ರದಲ್ಲಿ ರಚನ್ಗೆ ನಾಯಕಿಯಾಗಿ ವೇದಿಕಾ ಆಕ್ಟ್ ಮಾಡ್ತಿದ್ದಾರೆ. ಗೌಡ್ರು ಹೋಟೆಲ್ ಅನ್ನೋ ಫಿಲ್ಮು ತುಂಬ ದಿನ ಮುಂಚೆ ಮಲಯಾಳಂ ಫಿಲ್ಮ್ ಉಸ್ತಾದ್ ಹೋಟೆಲ್ ಅಂತ ಒಂದು ಫಿಲ್ಮ್ ನೋಡಿದ್ದೆ. ನನಗೆ ತುಂಬ ಹತ್ತಿರ ಇರೋ ಫಿಲ್ಮ್ ಅದು ನನ್ನ ಹೃದಯತೆಗೆ. ಸೊ ಆ ಥರ ಫಿಲ್ಮ್ ಮಾಡಬೇಕು ಅಂತ ಆಸೆ ಇತ್ತು. ಒಬ್ಬ ಪ್ರೊಡ್ಯೂಸರ್ ಬಂದರು, ಹೊಸ ಇಟ್ಕೊಂಡು ಒಂದು ಫಿಲ್ಮ್ ಮಾಡೋಣ ಅಂತ. ಅವ್ರ ಜೊತೆ ಇರೋರಲ್ಲಿ ಒಬ್ಬ ನನಗೆ ಇಷ್ಟ ಆದ. ಸೊ ಅವ್ರ ಹತ್ರ ಇವರೇ ಮಾಡಲಿ ಅಂತ ಅದಕ್ಕೆ ಕತೆ ಹೇಳಿದೆ. ಅವ್ರಿಗೆ ಇದು ರಿಮೇಕ್ ಅಂತಲ್ಲ ಏನೂ ಹೇಳಿಲ್ಲ, ಒಂದು ಕತೆ ಅಂತ ಹೇಳಿದೆ. ತುಂಬ ಇಷ್ಟ ಆಗೋಯ್ತು ನನಗೆ. ಸಿನಿಮಾದಲ್ಲಿ ಟೀಮ್ ಇಷ್ಟ ಆಯಿತು. ಯಾಕಂದರೆ ಇದರಲ್ಲಿ ಯುವನ್ ಶಂಕರ್ ರಾಜ ಮ್ಯೂಸಿಕ್ ಇದೆ, ಪ್ರಕಾಶ್ ರಾಜ್ ಸರ್ ಇದ್ದಾರೆ. ಆಲ್ಸೋ ದ ಸ್ಕ್ರಿಪ್ಟ್ ತುಂಬ ಇಷ್ಟ ಆಯಿತು. ಉಸ್ತಾದ್ ಹೋಟೆಲ್ ಫಿಲ್ಮ್ ದಿಂದ ಇನ್ಸ್ಪೈರ್ ಆಗಿದೆ ಗೌಡ್ರು ಹೋಟೆಲ್. ಸ್ಟೋರಿ ಬೇಸ್ಡ್ ಒಂದು ಸಬ್ಜೆಕ್ಟ್ ಸಿಕ್ತು ನಮ್ಮ ಪ್ರೊಡ್ಯೂಸರು ಡೈರೆಕ್ಟರ್ಗಳೆಲ್ಲರ ಜೊತೆಯಲ್ಲಿ. ಪ್ರೊಡ್ಯೂಸರ್ಗಳು ನನಗೆ ಆ್ಯಕ್ಚುಲಿ ಫ್ರೆಂಡ್ಸು. ಒಂದು ಒಳ್ಳೆ ಸ್ಟೋರಿನಲ್ಲಿ ಕ್ಯಾರೆಕ್ಟರು ವಿಚ್ ಇಸ್ ಆಲ್ರೆಡಿ ಎ ಮಲಯಾಳಂ ಮೂವಿ. ಆ ಕ್ಯಾರೆಕ್ಟರ್ಗೆ ಅವರು ದೇವರ ಒಂದು ಲುಕ್ಔಟು. ಅವ್ರಿಗೆ ಆ್ಯಕ್ಚುಲಿ ದೇ ಫೆಲ್ಟ್ ಐ ಆಮ್ ಸೂಟಬಲ್ ಮೋರ್ ದೆನ್ ನಾನು ಸೂಟಬಲ್ ಅಂದ್ಕೊಳ್ಳೋದು ಅವ್ರಿಗೆ ಸೂಟಬಲ್ ಅನಿಸ್ತು. ಸೊ ಅನಿಸಿದಾಗ ದೇ ಅಪ್ರೋಚ್ ಮೀ, ದೇ ಲೈಕ್ ವಿಲ್ ಮಾಡ್ತೀರಾ ಅಂತ. ಸತೀಶ್ ರೆಡ್ಡಿ, ರಮೇಶ್ ಶಿವ ಹಾಗೂ ಸತ್ಯ ಜಂಟಿಯಾಗಿ ಗೌಡ್ರ ಹೋಟೆಲ್ ಸಿನಿಮಾನ ನಿರ್ಮಾಣ ಮಾಡ್ತಿದ್ದಾರೆ. ಎಳೆಯರಾಜ ಅವರ ಪುತ್ರ ಶ್ರೀ ಯುವನ್ ಶಂಕರ್ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡ್ತಿದ್ದು, ಇದೇ ತಿಂಗಳ ಅಂತ್ಯದಿಂದ ಸಿನಿಮಾದ ಚಿತ್ರೀಕರಣಕ್ಕೆ ಚಿತ್ರತಂಡ ಸಜ್ಜಾಗಿದೆ. My first straight Kannada film. I'm happy to be associated here. As I said, it's quite emotional for me because my dad started his music career from here, working with GKV sir and GK Venkatesh sir. ಹರ್ಷ ಎಂಟರ್ಟೈನ್ಮೆಂಟ್ಸ್ ನಿರ್ಮಾಣದಲ್ಲಿ ಚಾರ್ಲಿ ರಿಮೇಕ್ ಉತ್ಸವ್ಗೆ ದಿಗಂತ್ ಹೀರೋ. ಚಾರ್ಲಿ ಬೆನ್ನಿಗೆ ಶುರುವಾಗಲಿದೆ ವಿಕ್ರಮಾದಿತ್ಯನ್. ಇಯಾಳೆ ಅರಿಯಮ್ಮು.
ಏಕಕಾಲದಲ್ಲಿ 10 ಸಿನಿಮಾ ಮಾಡ್ತಾ ಇರೋ ಹರ್ಷ ಎಂಟರ್ಟೈನ್ಮೆಂಟ್ಸ್ ಬಗ್ಗೆ ಒಂದು ಸ್ಟೋರಿ ಮಾಡಿದ್ವಿ. ಅದನ್ನ ನೀವೆಲ್ಲ ಇದೇ ಫಿಲ್ಮಿ ಫಂಡಾದಲ್ಲಿ ನೋಡಿದ್ದೀರಾ. ಅದೇ ಹರ್ಷ ಎಂಟರ್ಟೈನ್ಮೆಂಟ್ಸ್ ನವರು ಚಾರ್ಲಿಯನ್ನ ಕನ್ನಡಕ್ಕೆ ರಿಮೇಕ್ ಮಾಡ್ತಿದ್ದು ಆ ಚಿತ್ರಕ್ಕೆ ಉತ್ಸವ್ ಅಂತ ಹೆಸರಿಟ್ಟಿದ್ದಾರೆ. ದೂದ್ ಪೇಡ ದಿಗಂತ್ ಈ ಚಿತ್ರಕ್ಕೆ ನಾಯಕ ನಟನಾಗಿ ಆಯ್ಕೆಯಾಗಿದ್ದು ರುದ್ರೇಶ್ ಅನ್ನೋರು ಡೈರೆಕ್ಟ್ ಮಾಡ್ತಿದ್ದಾರೆ. ಚಾರ್ಲಿ ಬೆನ್ನಿಗೆನೆ ಹರ್ಷ ಎಂಟರ್ಟೈನ್ಮೆಂಟ್ಸ್ ನ ಅದೇ ದುಲ್ಕರ್ ಸಲ್ಮಾನ್ ಅಭಿನಯದ ಮತ್ತೊಂದು ಸೂಪರ್ ಹಿಟ್ ಸಿನಿಮಾ ವಿಕ್ರಮಾದಿತ್ಯನ್ ಸಿನಿಮಾನ ಸೆಟ್ಟೇರಿಸಲಿದ್ದಾರೆ. ಈ 3 ಸಿನಿಮಾಗಳಷ್ಟೇ ಅಲ್ಲ, ಕಲಿ ಅನ್ನೋ ಸಿನಿಮಾ ಕೂಡ ರಿಮೇಕ್ ಆಗ್ತಿದ್ದು ಕೆಡಿ ಅನ್ನೋ ಹೆಸರಿನಲ್ಲಿ ಆ ಸಿನಿಮಾ ಆಲ್ರೆಡಿ ಶೂಟಿಂಗ್ ಹಂತದಲ್ಲಿ ತೊಡಗಿಸಿಕೊಂಡಿದೆ. ಒಟ್ಟಾರೆ ರಿಯಾಲಿಟಿಗೆ ತುಂಬಾ ಹತ್ತಿರವಾಗಿದ್ದ ದುಲ್ಕರ್ ಸಲ್ಮಾನ್ಗೆ ಹೇಳಿ ಮಾಡಿಸಿದಂತಿದ್ದ ಸಿನಿಮಾಗಳು ಚಾರ್ಲಿ, ವಿಕ್ರಮಾದಿತ್ಯನ್, ಉಸ್ತಾದ್ ಹೋಟೆಲ್ ಮತ್ತು ಕಲಿ. ಈ ಎಲ್ಲಾ ಸಿನಿಮಾಗಳು ಕನ್ನಡಕ್ಕೆ ಚೆನ್ನಾಗಿಯೇ ಹೋಗುತ್ತವೆ. ಆದ್ರೆ ಇವುಗಳನ್ನ ಹೇಗೆ ನಿರ್ಮಿಸ್ತಾರೆ, ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಸಕ್ಸಸ್ ನಿಂತಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, TV9. ಇದು ಮತ್ತವನ